ಹಲೋ, ಎಲ್ಲರಿಗೂ ನಮಸ್ಕಾರ. ರೈತನ ಮಗಳು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೂಪರ್ ಆಗಿ ಟೇಸ್ಟಿಯಾಗಿ ಹೇಗೆ ಮಶ್ರೂಮ್ ಬಿರಿಯಾನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ನಾನು 1 ಬೌಲ್ ಮಶ್ರೂಮ್, 1 ಲೋಟ ಅಕ್ಕಿ ಯೂಸ್ ಮಾಡ್ತಿದ್ದೀನಿ. ಮಸಾಲೆಗೆ ಅಂತ ಹೇಳಿ 1 ಈರುಳ್ಳಿ, 3 ಹಸಿಮೆಣಸಿಕಾಯಿ, 1 ಇಂಚು ಶುಂಠಿ, ಹಾಗೆ 2 ಬೆಳ್ಳುಳ್ಳಿ ಇದನ್ನು ಆ್ಯಡ್ ಮಾಡಿ. ಇದ್ರ ಜೊತೆಗೇ ನಾವು ಕೊತ್ತಂಬರಿ ಮತ್ತು ಪುದೀನ ಇವೆರಡರಿಂದ 1 ಫುಲ್ ಹ್ಯಾಂಡ್ ಆಗಬೇಕು. ಇಷ್ಟನ್ನು ನಾನು ಮಸಾಲೆಗೆ ಯೂಸ್ ಮಾಡ್ತಿದ್ದೀನಿ. ಹಾಗೆ 4ರಿಂದ 5 ಗೋಡಂಬಿ, ಇದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆಗೆ ಅಂತ ಹೇಳಿ 1 ಈರುಳ್ಳಿ ಮತ್ತು 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ 1 ಸ್ಪೂನು ಆಯಿಲು ಮತ್ತು ಎಲ್ಲ ಡ್ರೈ ಸ್ಪೈಸಸ್ನ ಆ್ಯಡ್ ಮಾಡಿ, ಆಲ್ರೆಡಿ ಕಟ್ ಮಾಡಿರುವಂಥ 1 ಈರುಳ್ಳಿನ ಆ್ಯಡ್ ಮಾಡಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಫ್ರೈ ಮಾಡಿ. ಇವಾಗ ಇದಕ್ಕೆ ಕಟ್ ಮಾಡಿರುವಂಥ ಟೊಮೆಟೊ ಕೂಡ ಆ್ಯಡ್ ಮಾಡಿ ಅದು ಸಾಫ್ಟಾಗಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಆಲ್ರೆಡಿ ರೆಡಿ ಮಾಡಿಟ್ಟಿರುವಂಥ ಮಸಾಲ ಪೇಸ್ಟ್ನ ಕೂಡ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, 1/4 ಸ್ಪೂನ್ ಅರಿಶಿಣದ ಪೌಡರ್, ಹಾಗೆ 3/4 ಸ್ಪೂನ್ ಧನಿಯಾ ಪೌಡರ್ ಹಾಕಿ ನೀಟಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗಲ್ಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಹಾಕ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 4 to 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಈ ಥರ ಎಣ್ಣೆ ಎಲ್ಲ ಮೇಲೆ ಇರುತ್ತೆ. ಈ ಟೈಮಲ್ಲಿ ನಾವು ಇದಕ್ಕೆ 1 ಕಪ್ ಬಟಾಣಿನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಚೆನ್ನಾಗಿ ತೊಳೆದು ಕಟ್ ಮಾಡಿರುವಂಥ ಮಶ್ರೂಮ್ ಕೂಡ ಇದಕ್ಕೆ ಸೇರಿಸೋಣ. 1 ಬೌಲ್ ಮಶ್ರೂಮ್ ಇದೆ. ನೀಟಾಗಿದ್ದು ಮಸಾಲೆ ಎಲ್ಲ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆದಮೇಲೆ 4 to 5 ಮಿನಿಟ್ಸ್ ಇದನ್ನು ಕೂಡ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ ಬೆಂದಿದೆ ಅಲ್ವಾ. ಈಗ ನಾವು ಲಿಡ್ ಕ್ಲೋಸ್ ಮಾಡಿದ್ವಲ್ಲ, ಸೊ ನೀಟಾಗಿ ಇದನ್ನು ಪುನಃ ನಾವು ಮಿಕ್ಸ್ ಮಾಡಬೇಕು ಈ ಥರ. ಈಗ ಮಿಕ್ಸ್ ಮಾಡಿದ್ಮೇಲೆ 1.5 ಗ್ಲಾಸ್ ನಾನು ನೀರನ್ನ ಯೂಸ್ ಮಾಡ್ತಿದ್ದೀನಿ. 1 ಲೋಟ ಅಕ್ಕಿಗೆ 1.5 ಗ್ಲಾಸ್ ನೀರು ಸಾಕು. ಮಸಾಲೆಗೂ ಯೂಸ್ ಮಾಡಿದ್ವಿ. ಅದು ಅಲ್ಲದೆ ಒಗ್ಗರಣೆ ಸ್ಟಾರ್ಟ್ ಮಾಡಿದಾಗಲೇ ಅಕ್ಕಿನ ನಾನು ತೊಳೆದು ನೀರೆಲ್ಲ ಸೋಸಿ ಸೈಡಲ್ಲಿ ಇಟ್ಟಿದ್ದೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಬೇಕು ಅಂದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ತೊಳೆದಿಟ್ಟಿರುವಂಥ ಅಕ್ಕಿ ಕೂಡ ಇದಕ್ಕೆ ನಾನು ಸೇರಿಸ್ತಿದ್ದೀನಿ. ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡಿ ಅದು ಕುದಿ ಬರೋವರೆಗೂ ಕಾಯೋಣ. ಇವಾಗ ಇದಕ್ಕೆ 1/4 ಭಾಗ ನಿಂಬೆಹಣ್ಣಿನ ಜ್ಯೂಸನ್ನ ನಾನು ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬರೋವರೆಗೂ ಬಿಡೋಣ. ಇವಾಗ ನಾನು ವಿಷಲ್ ಆದಮೇಲೆ ಹೇಗೆ ಬಂದಿದೆ ತೋರಿಸ್ತಿದ್ದೀನಿ ನೋಡಿ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಬೇಗ ಟೇಸ್ಟ್ ಮಾಡ್ತೀನೋ ಅನ್ನಿಸ್ತಿದೆ. ನೀವು ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ. ನಿಮಗೆ ರುಚಿ ಇಷ್ಟ ಆದರೆ, ಹಾಗೆ ಇದೇ ಥರ ರುಚಿಯಾದ ನಿಮಗೆ ಅಡುಗೆಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ರುಚಿಯಾಗಿ ಊಟ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಬಾಯ್.